ಯಾರಿಗೆ ಯಾರು ಶಾಶ್ವತವಲ್ಲ. ಇರುವಷ್ಟು ದಿನ ಖುಷಿಯಾಗಿರಬೇಕು ಅಷ್ಟೇ. ಸ್ನೇಹಿತರೆ, ಬದುಕೆ ಹಾಗೆ. ಕೆಲವೊಮ್ಮೆ ನಮಗೆ ಕಲಿಯೋ ಆಸಕ್ತಿ ಇಲ್ಲದೆ ಇದ್ದರೂ ಬದುಕು ಅನ್ನೋದು ಬಹಳಷ್ಟು ಪಾಠ ಕಲಿಸುತ್ತಾ ಹೋಗುತ್ತೆ. ನಾವುಗಳು ನಮ್ಮ ಬದುಕಿನಲ್ಲಿ ನಾನು ಯಾಕೆ ಹೆದರಬೇಕು, ನನಗೆ ಸಹಾಯ ಮಾಡೋಕೆ ಅವರಿದ್ದಾರೆ, ನನಗೆ ಸಹಾಯ ಮಾಡೋಕೆ ಇವರಿದ್ದಾರೆ ಎಂದು ಜಂಬ ಪಡುತ್ತಾ ಬೀಗುತ್ತಲೇ ಬದುಕು ಸಾಗಿಸ್ತಾ ಇರ್ತೀವಿ. ನಮ್ಮ ಸುತ್ತಮುತ್ತ ಇರೋರೆಲ್ಲರೂ ನಮ್ಮವರು, ನನಗೆ ಒಳ್ಳೆಯದನ್ನೇ ಬಯಸ್ತಾರೆ, ನನ್ನ ಕಷ್ಟಕ್ಕೆ ಇವರೆಲ್ಲರೂ ಓಡಿ ಬಂದು ಸ್ಪಂದಿಸ್ತಾರೆ ಎಂಬ ಒಣನಂಬಿಕೆ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆಯೋ ನಮ್ಮನ್ನು ಸಂಪೂರ್ಣವಾಗಿ ಆವರಿಸಿರುತ್ತೆ. ಇವರೆಲ್ಲರೂ ನನ್ನವರು ಎಂದು ನಂಬುವಂತೆ ಮಾಡುತ್ತೆ. ಆದರೆ ಕಷ್ಟ ಬಂದಾಗಲೇ ತಿಳಿಯೋದು ಸ್ನೇಹಿತರೆ, ನಿಜವಾಗಿಯೂ ಯಾರು ನಿನ್ನ ಸ್ನೇಹಿತರು, ಯಾರು ನಿನ್ನ ಸಂಬಂಧಿಕರು, ನಿಜವಾಗಿಯೂ ಯಾರು ನಿನ್ನವರೆಂದು. ಸ್ನೇಹಿತರೆ, ಒಂದು ಮಾತಂತೂ ಸತ್ಯ, ನಿಮ್ಮ ಜೊತೆ ಇರೋರೆಲ್ಲರೂ ನಿಮ್ಮ ಕಣ್ಣೀರು ಒರೆಸೋದಕ್ಕೆ ಬರೋದಿಲ್ಲ. ಹಾಗಂತ ಯಾರೊಬ್ಬರೂ ನಿನ್ನ ಕಷ್ಟಕ್ಕೆ ಆಗೋದಿಲ್ಲ ಅನ್ನೋದು ಕೂಡ ಸುಳ್ಳು. ಖಂಡಿತ ನಮ್ಮ ಕಷ್ಟಗಳಿಗೆ ಮಿಡಿಯುವ ಮನಸ್ಸುಗಳು ನಮ್ಮ ಜೊತೆ ಇದ್ದೇ ಇದ್ದಾವೆ. ಅದಕ್ಕೆ ತಾನೇ ಇನ್ನು ಮಾನವೀಯತೆ ಅನ್ನೋದು ಜೀವಂತವಾಗಿರೋದು. ಆದರೆ ಬಹುತೇಕರು ಸಂತೋಷ ಕೂಟದಲ್ಲಿ ಭಾಗವಹಿಸುವಾಗ ಇರುವ ಆಸಕ್ತಿ ಕಷ್ಟದಲ್ಲಿ ಭಾಗವಹಿಸೋಕೆ ಇರೋದಿಲ್ಲ. ಬಹಳ ಕಡಿಮೆ ಬಿಡಿ. ಹಾಗಾಗಿ ಯಾರೋ ಬಂದು ನಿಮ್ಮ ಕಣ್ಣೀರು ಒರೆಸೋಕು ಮುಂಚೆ ನೀವೇ ನಿಮಗೆ ಧೈರ್ಯ ತುಂಬಿಕೊಂಡು ಮೇಲೆದ್ದು ಮುಂದೆ ಸಾಗಲೇಬೇಕು. ಯಾಕಂದರೆ ನೀನು ನಿಲ್ಬೋದು, ಆದರೆ ಬದುಕು ನಿಲ್ಲೋದಿಲ್ಲ, ಸಾಗುತ್ತಲೇ ಇರುತ್ತದೆ, ಸಾಗಲೇಬೇಕು. ಹಾಗಾಗಿ ಯಾರಿಗೆ ಯಾರು ಶಾಶ್ವತವಲ್ಲ. ಯಾರೋ ಯಾಕೆ, ಬೆಳಕು ಬಂದಾಗ ನಮ್ಮ ನೆರಳೆ ನಮ್ಮ ಜೊತೆ ಇರೋದಿಲ್ಲ. ಅಂದಮೇಲೆ ಯಾರೋ ಕಡೆವರೆಗೂ ಜೊತೆಗಿರ್ತಾರೆ ಎಂಬುದು ಬಹಳ ಅಪರೂಪದ ಮಾತು. ಇನ್ನು ಪ್ರೀತಿ ವಿಷಯಕ್ಕೆ ಬರೋದಾದರೆ, ಯಾರೋ ನಮ್ಮ ಜೊತೆ ಮಾತಾಡ್ತಾ ಇಲ್ಲ, ಯಾರೋ ನಮ್ಮ ಫೋನ್ ಎತ್ತಾ ಇಲ್ಲ, ಯಾರೋ ನಮ್ಮನ್ನು ಮರಿತಾ ಇದ್ದಾರೆ ಅನ್ನೋದು ಹೀಗೆಲ್ಲ ಅಂದ್ಕೊಳ್ತಾ ನಮ್ಮ ಬದುಕಿನ ಅದ್ಭುತ ಕ್ಷಣಗಳನ್ನ ನಾವು ಹಾಳು ಮಾಡ್ಕೋತಾ ಹೋಗ್ತೀವಿ. ಒಂದಂತೂ ನೆನಪಿರಲಿ, ನೀವೇ ಬೇಕು ಅಂತ ಪ್ರೀತಿ ಮಾಡೋರು, ನಿಮ್ಮನ್ನು ನಿಜವಾಗಿಯೂ ಇಷ್ಟಪಡೋರು, ನೀವು ಹೇಗಿದ್ದರೂ ನಿಮ್ಮನ್ನು ಒಪ್ಕೋತಾರೆ. ಹಾಗಾಗಿ ಯಾರದೋ ಪ್ರೀತಿಯನ್ನು ಅರಸುತ್ತಾ, ಯಾರನ್ನೋ ಇಷ್ಟಪಡುತ್ತಾ ನಮ್ಮವರನ್ನು ಕಳ್ಕೊಳ್ಳೋದು ಬೇಡ. ಅದರ ಜೊತೆಯಲ್ಲಿ ಇನ್ನೊಂದು ವಿಷಯ ನೆನಪಿರಲಿ, ಇಲ್ಲಿ ಯಾರೂ ಶಾಶ್ವತವಲ್ಲ. ಇವತ್ತು ಬರ್ತಾರೆ, ನಾಳೆ ಹೋಗ್ತಾರೆ, ಆದರೆ ಯಾವುದೋ ಒಂದು ಪಾಠವನ್ನು ಕಲಿಸಿ ಹೋಗ್ತಾರೆ. ಸ್ನೇಹಿತರೆ, ಕಡೆಯದಾಗಿ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಬೇರೆಯವರ ಸಂತೋಷದಲ್ಲಿ ನೀನು ಭಾಗಿಯಾಗದಿದ್ರೂ ಪರವಾಗಿಲ್ಲ, ಆದರೆ ಆ ಸಂತೋಷಕ್ಕೆ ನೀನು ಕಾರಣವಾಗಿರು. ಹಾಗೆ ಬೇರೆಯವರ ಕಷ್ಟದಲ್ಲಿ, ನೋವಿನಲ್ಲಿ ನೀನು ಭಾಗಿಯಾಗಲೇಬೇಕು, ಆದರೆ ಆ ನೋವಿಗೆ ನೀನು ಕಾರಣವಾಗಿರಬೇಡ. ನಮಸ್ಕಾರ. ಇಂತಿ ನಿಮ್ಮ ಸೋನು ಶ್ರೀನಿವಾಸ್.